ಆದ್ರೆ ರಾಮುಲು ಅವರೇ ಭರತ್ ರೆಡ್ಡಿ ಒಂದು ಹೇಳ್ತಾರೆ, ನಾನು ಅಷ್ಟು ಚೀಪ್ ವ್ಯಕ್ತಿ ಅಲ್ಲ, ನಾನು ಲಂಡನ್ ನಲ್ಲಿ ಓದ್ಕೊಂಡ್ ಬಂದಿರೋನು, ನನಗೆ ರಾಜಕಾರಣ ಗೊತ್ತಿದೆ, ನಾನು ಇವ್ರ ತರ ಅವರೊಂದು ಉದಾಹರಣೆ ಕೊಡ್ತಾರೆ. ಶ್ರೀರಾಮುಲು ಅವರು ಅನಿಲ್ ಲಾಡ್ ಮನೆಗೆ ನುಗ್ಗಿ ಗುಂಪು ಕಟ್ಕೊಂಡು ಹೋಗಿ ಅವ್ರ ಮನೆ ಸುಟ್ಟು ಹಾಕಕ್ ಹೋಗಿದ್ದವರು. ಆ ಇತಿಹಾಸ ರಾಮುಲು ಅವ್ರಿಗಿದೆ, ನನಗ ಆ ಇತಿಹಾಸ ಇಲ್ಲ ಅಂತಾರೆ. ನೋಡ್ರಿ, ನಾನು ಎಲ್ಲ ಬ್ಯಾಕ್ ಗ್ರೌಂಡ್ಗಳನ್ನು ಹುಡ್ಕೊಂಡು ಹೋಗ್ಬೇಕಾದ್ರೆ ನೋಡ್ರಿ, ನಾನು ಮುಂಚೆಯಿಂದ ಕೂಡ ಬಡವರ ಪರವಾಗಿರಂತ ಮನುಷ್ಯ ರೀ. ರಾಮುಲು ಅವ್ರು ಇವತ್ತು ನೀವು ಅನಿಲ್ ಲಾಡ್ ಮನೆ ಸುಟ್ಟು ಹಾಕಕ್ ಹೋಗಿದ್ ನಿಜನ, ಆರೋಪ ನಿಜನ ಭರತ್ ರೆಡ್ಡಿ ಅವರು? ನಾನು ಎಲ್ಲಿ ಕೂಡ ನಾನು ಅವತ್ತಿದ್ದಂತ ಸಂದರ್ಭದಲ್ಲಿ ಹೋರಾಟಗಳು ನಡೀತಿದ್ವಾಗ್ಲಿ, ಹೋರಾಟಗಳು ನಡೆಯುವಂತ ಟೈಮಲ್ಲಿ ಬಹಳಷ್ಟು ಕೇಸ್ಗಳು ಆಗಿದಾವ. ಎಲ್ಲಿ ಕೂಡ ರಾಮುಲು ಅವರು ಈ ರೀತಿ ಇನ್ಸಿಡೆಂಟ್ ಮಾಡಿದಾರ ಅನ್ನೋಂಥದ್ದು ಎಲ್ಲಿ ಕೂಡ ಇಲ್ಲ. ಕೇವಲ ಗಲಿಬೆ ಆದಂತ ಟೈಮಲ್ಲಿ ಏನೇನು ಇನ್ಸಿಡೆಂಟ್ಗಳು ಆಯ್ತು, ಅವೆಲ್ಲ ಕೂಡ ನನ್ನ ಮೇಲೆ ಕಟ್ಟೋದು ಬೇಕಾಗಿಲ್ಲ. ಎಲ್ಲಿ ಕೂಡ ಇವತ್ತು ನಾನು ಹೋರಾಟಗಳು ನಡೆಯುವಂತ ಟೈಮಲ್ಲಿ ಯಾರು ಕೂಡ ಜೀವಕ್ಕೆ ಅಪಾಯ ಆಗಲಿಲ್ಲ. ಯಾರು ಕೂಡ ನನ್ನ ಹೋರಾಟದಲ್ಲಿ ಯಾರೊಬ್ಬರ ವ್ಯಕ್ತಿ ಸತ್ತಾರನ್ನಂತ ಉದಾಹರಣೆ ಇರಲಿಲ್ಲ. ನಾನು ಯಾವತ್ತನಾಗ್ಲೂ ಓಪನ್ ಆಗಿ ಬಂದು ಅವ್ರ ಮನೆ ಸೊಡ್ರಿ, ಅವ್ರನ್ನ ಮುಗಿಸ್ರಿ ಅನ್ನಂತ ಭಾಷೆಯಲ್ಲಿ ಬಳಕೆ ಮಾಡಲಿಲ್ಲ. ಭರತ್ ರೆಡ್ಡಿ ಅವರು ಇನ್ನೊಂದು ಮಾತು ಹೇಳ್ತಾರೆ, ರಿಪಬ್ಲಿಕ್ ಆಫ್ ಬಳ್ಳಾರಿ ಬಂದಿದ್ದೆ ಜನಾರ್ದನ್ ರೆಡ್ಡಿ ಅವರ ಕಾಲದಲ್ಲಿ, ಅದನ್ನ ಮತ್ತೆ ಮುಂದುವರಿಸೋದೇ ಅವ್ರ ಉದ್ದೇಶ. ಅದೇ ಕಾರಣಕ್ಕೆ ಉಗುರಲ್ಲಿ ಹೋಗೋದಕ್ಕೆ ಕೊಡಲಿ ತಕೊಂಡ್ರು. ಇವಾಗ ನೋಡ್ರಿ, ಸದ್ಯಕ್ಕೆ ಕಾಂಗ್ರೆಸ್ ಪಾರ್ಟಿನ ಶಾಸಕರು 135, 136 ಮಂದಿ ಶಾಸಕರಿದ್ದಾರೆ. ಬಳ್ಳಾರಿ ಜಿಲ್ಲೆಯಲ್ಲಿ ಕೂಡ ಅಖಂಡ ಜಿಲ್ಲೆಯಲ್ಲಿ ಸುಮಾರು 10ರಲ್ಲಿ 9 ಮಂದಿ ಅವರೇ ಇದ್ದಾರೆ. ಇವತ್ತು ಅವತ್ತಿನ ಸಂದರ್ಭದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಪಾದಯಾತ್ರೆ ಮಾಡಿದ್ರ ನಂತರ ಸರ್ಕಾರ ಬಂತು. ಸರ್ಕಾರ ಬಂದಂತ ಟೈಮಲ್ಲಿ ನೀವು ತಪ್ಪು ಮಾಡಿದಿರಿ ಅನ್ನಂತ ಕಾರಣದಿಂದ ನಮಗೆ ಪನಿಷ್ಮೆಂಟ್ ಕೊಟ್ರು. ಇವತ್ತು ನಾವೆಲ್ಲರೂ ಕೂಡ ಸೋಲಿಕ್ಕೆ ಕಾರಣ ಏನು? ನಾವು ತಪ್ಪು ಮಾಡಿದ್ಕೋಸ್ಕರವಾಗಿ, ಜನರಿಗೆ ಅರ್ಥ ಆಗಿದ್ಕೋಸ್ಕರವಾಗಿ ನಮ್ಮನ್ನೆಲ್ಲ ಕೂಡ ಸೋಲ್ಸಿದಾರ. ಇವತ್ತು ಅದೇ ತಪ್ಪು ನೀವು ಮಾಡಕ್ ಹೋಗ್ತೀರಾ? ರಾಮುಲು ಅವರೇ, ನೀವು ಒಂದ್ ಮಾತು ಹೇಳ್ತೀರಾ, ಇದು ಜನಾರ್ದನ ರೆಡ್ಡಿ ಅವರನ್ನ ಮುಗಿಸೋಕೆ ಮಾಡಿದ ಪ್ಲಾನ್ ಅಂತ ಮೊದ್ಲಿಗೆ ಹೇಳ್ತೀರಾ. ಎರಡನೇ ಸಾರಿ ಹೇಳ್ತೀರಾ ರಾಜಶೇಖರ ರೆಡ್ಡಿಯನ್ನ ಸತೀಶ್ ರೆಡ್ಡಿ ಮುಗಿಸೋಕೆ, ಅವನು ಬೆಳೀತಾ ಇದ್ದಾನೆ ಅನ್ನೋ ಕಾರಣಕ್ಕೆ ಮುಗಿಸೋಕೆ ಮಾಡಿದ ಪ್ಲಾನ್ ಅಂತೀರಾ. ಮತ್ತೆ ನೆನ್ನೆ ಹೇಳ್ತೀರಾ ಸಾಚಾ ಶೇಖರ್ ಅವರನ್ನ ಮುಗಿಸೋ ಪ್ಲಾನ್ ಮಾಡಿತ್ತು, ಲಿಂಗಾಯತ ನಾಯಕ ಬೆಳೆದ್ ಬಿಡ್ತಾನೆ ಅನ್ನೋ ಕಾರಣಕ್ಕೆ ಅಂತ. ಅಂದ್ರೆ ನಿಮ್ಮ ಆರೋಪದಲ್ಲಿ ಒಂದು ಆರೋಪ ಯಾವ್ದು ಸರಿಯಾಗಿಲ್ವಲ್ಲ? ನೀವೇ ಏನೋ ಕಾಗಕ್ಕಾಗಿ ಕತೆ ಕಟ್ತಾ ಇದ್ದೀರಾ ಅಂತ. ನಾನು ಅವತ್ತು ಗಲಭೆ ಆಗಂತ ಟೈಮಲ್ಲಿ ಅವತ್ತು ಮೇನ್ ಆಗಿ ಆ ಕಲ್ಪ್ರೇಟ್ ಯಾರು ಸತೀಶ್ ರೆಡ್ಡಿ ಅನ್ನೋ ನಾನು ಯಾವತ್ತೂ ನೋಡಿಲ್ಲ ರೀ, ನೇರವಾಗಿ ಅವತ್ತೇ ನೋಡಿರೋಂಥದ್ದು. ಆ ಸತೀಶ್ ರೆಡ್ಡಿಯಿಂದ ಪ್ರಾರಂಭವಾದಂತ ಗಲಾಟೆ, ಆಮೇಲೆ ಜನಾರ್ದನ್ ರೆಡ್ಡಿ ಅವರು ಕೂಡ ಗುಂಡು ಹಾರಿದೆ ಅಂತ ಹೇಳಿ ಅವ್ರ ಗುಂಡು ಕೂಡ ತಂದು ನೋಡ್ಸಿದ್ರಿ. ಅವತ್ತು ಇನ್ಸಿಡೆಂಟ್ ಆದ ನಂತರ ಮತ್ತೆ 7 ಗಂಟೆ ಪ್ರಾರಂಭ ಆಗುತ್ತೆ ರೀ. ಅವ್ರು ಬಂದಿರೋದು MLA ಅವರು ಸುಮಾರಾಗಿ ಒಂದು ಗುಂಪು ಹಾಕೊಂಡು ಹತ್ತತ್ರ 2,000 ಮಂದಿನ ಹಾಕೊಂಡು ಅವ್ರು ಕೂಡ ಈ ಕಡೆ ಬರ್ತಾ ಇದಾರೆ. ಬರೋಂತ ಟೈಮಲ್ಲಿ ಪೊಲೀಸರು ಮನಸ್ಸು ಮಾಡಿದ್ರೆ ತರಿಬಹುದಾಯ್ತು. ಈ 3 ಸ್ಟೋರಿ ಯಾಕೆ ಹೇಳಿದ್ರಿ ಅಂತ? ಜನಾರ್ದನ್ ರೆಡ್ಡಿ ಅವ್ರನ್ನ ಹತ್ಯೆ ಪ್ಲಾನ್ ಅಂದ್ರಿ, ಆಮೇಲೆ ರಾಜಶೇಖರ್ ರೆಡ್ಡಿ ಕೊಲೆ ಮಾಡೋ ಪ್ಲಾನ್ ಅಂದ್ರಿ, ನಾಚ ಶೇಖರ್ ಅವರನ್ನ ಕೊಲೆ ಮಾಡೋಕೆ ಅಂತ ಲಿಂಗಾಯತ್ ವರ್ಸಸ್ ರೆಡ್ಡಿ ತಂದ್ರಿ. ಈ 3 ಕತೆ ಯಾಕೆ ಕಟ್ಟಿದ್ರಿ? ನೋಡ್ರಿ, ನಾನು ಜನಾರ್ದನ್ ರೆಡ್ಡಿ ಅವರು ನಾನು ಬಹಳ ಮುಂಚೆಯಿಂದ ಕೂಡ ಬಹಳ ಕ್ಲಿಯರ್ ಆಗಿ ಹೇಳ್ಕೊಂಡ್ ಬರ್ತಾ ಇದ್ದೆ. ಏನಂತೇಳಿ, ಫಸ್ಟ್ ನಂಬರ್ 1 ಸತೀಶ್ ರೆಡ್ಡಿ ಅವರು ಪ್ರಾರಂಭ ಆದಂತದ್ದು. ಆಮೇಲೆ ಅವರೆಲ್ಲರೂ ಕೂಡ SP ಸರ್ಕಲ್ ದಲ್ಲಿ ಕುಡಿದು ಪೆಟ್ರೋಲ್ ಬಾಂಬ್ಗಳನ್ನು ತುಂಬಿಕೊಂಡು ಜನಾರ್ದನ್ ರೆಡ್ಡಿ ಮನೆ ಹತ್ರ ಬಂದಂತ ಟೈಮಲ್ಲಿ ಫೈರಿಂಗ್ ಮಾಡಿರೋಂಥದ್ದು. ಫೈರಿಂಗ್ ಆದಂತ ಟೈಮಲ್ಲಿ ಅಲ್ಲಿ ಸತ್ತಿರಂತ ಹುಡುಗ ಅವ್ರು ಏನಂತ ಹೇಳಿದ್ರು, ನಾರಾ ಭರತ್ ರೆಡ್ಡಿ ಅವರು, ಆ ಸತ್ತಿರಂತ ಹುಡುಗ ಜನಾರ್ದನ್ ರೆಡ್ಡಿ ಅವ್ರಿಗೆ ಅಂಗರಕ್ಷಕರೇ ಗುಂಡು ಹಾರಿಸಿದಾರೆ ಅಂತ ಹೇಳಿದ್ರು. ಆ ಗುಂಡಿನಿಂದನೇ ಆ ರಾಜಶೇಖರ್ ಡೆತ್ ಆಗಿದ್ದಾನೆ ಅಂತ ಹೇಳಿ ಫಸ್ಟ್ ಅವ್ರು ಹೇಳಿಕೆಯನ್ನು ಕೊಟ್ಟರು. ನಾನು ಹೇಳಿದೆ, IG ಮೇಡಮ್ ಅವರು ಬಂದಿದ್ರು, ಅವರೆಲ್ಲ ಬಂದಂತ ಟೈಮಲ್ಲಿ ನಾನು ಬಹಳ ಕ್ಲಿಯರ್ ಆಗಿದೆ, ನೋಡವ ನಾನು ಎಲ್ಲಿಗಳು ನಾನು ಆಂಟಿಸಿಪೇಟರಿ ಬೇಲ್ ಕೂಡ ತಗೊಳಲ್ಲ, 100% ನಾನು ಆಂಟಿಸಿಪೇಟರಿ ಬೇಲ್ ತಗೊಂಡು ನಾನು ಇಲ್ಲೇ ಇರ್ತೀನಿ. ಅಕಸ್ಮಾತ್ ನಾನು ತಪ್ಪು ಮಾಡಿದ್ದೀನಿ, ನನ್ನ ಕಡೆಯಿಂದ ಯಾರನ್ನ ಗುಂಡು ಹಾರಿಸಿದ, ನನ್ನ ಹತ್ರ ಫಸ್ಟ್ ಆಫ್ ಆಲ್ ಅಂಗರಕ್ಷಕರು ಯಾರು ಇಲ್ಲ, ಪ್ರೈವೇಟ್ ಗನ್ಮೆನ್ಸ್ ಯಾರಿಲ್ಲ. ಬೇಕಾದ್ರೆ ನನ್ನ ಹತ್ರ ಇರೋದು 2 ಗನ್ಮೆನ್ಗಳು ಇದಾರೆ. ಆ 2 ಗನ್ಮೆನ್ಗಳು ಎಂಕ್ವೈರಿ ಮಾಡಿ ಅವ್ರು ಗುಂಡು ಕೊಟ್ಟಿರ್ತಾರ. ಆ ಗುಂಡು ಕೊಟ್ಟಂತ ಟೈಮ್ ಪೊಲೀಸ್ ಅಲ್ಲಿ ಲೆಕ್ಕ ಇರುತ್ತೆ, ಬೇಕಾದ್ರೆ ನೀವು ಲೆಕ್ಕ ಮಾಡ್ಕೊಡ್ರಿ, ಬೇಕಾದ್ರೆ ನನ್ನಿಂದ ತಪ್ಪಾಗಿದೆ, ನಾನು ಇಲ್ಲೇ ಜೈಲಿಗೆ ಕಳ್ಸಿಕೊಟ್ರಿ ಅಂತೇಳಿ IG ಮೇಡಮ್ ಹತ್ರ ಹೇಳಿದ್ದೀನಿ. ಆಮೇಲೆ ಜನಾರ್ದನ್ ರೆಡ್ಡಿ ಹತ್ರ 4 ಗನ್ಮೆನ್ ಅವ್ರು ಕೂಡ ಎಂಕ್ವೈರಿ ಮಾಡಿದಾರೆ. ಅವತ್ತು ರಾತ್ರಿ ಎಲ್ಲ ಎಂಕ್ವೈರಿ ಮಾಡಿದಾರೆ. ನಾನೇನಂತ ಹೇಳಿದ್ರೆ, ಅವತ್ತು ಇನ್ಸಿಡೆಂಟ್ ಆದಂತ ಟೈಮಲ್ಲಿ ನಾರಾ ಭರತ್ ರೆಡ್ಡಿ ಅವ್ರು ಏನ್ ಹೇಳಿದ್ರು, ನಮ್ ಕಡೆಯಿಂದ ಗುಂಡಾರಿಲ್ಲ ಅಂತ ಹೇಳಿದ್ರು. ಅವ್ರು ಏನ್ ಮಾಡಿದ್ರು ಅಂದ್ರೆ, ನಾವು ಗುಂಡಾರಿಲ್ಲ ಅಂತ ಹೇಳಿದ್ರು. ನಾವು ಸತ್ಯ ಹರಿಶ್ಚಂದ್ರ, ಆತ ಸತ್ಯ ಹರಿಶ್ಚಂದ್ರ, ಇಬ್ರು ಹಂಗ ಹೇಳಿದಂತ ಟೈಮ್ ಸತ್ತಂತ ಹುಡುಗ ಗುಂಡು ಹಾರಿರೋದು ಯಾವ್ದು?
ಇವತ್ತು ನನ್ನ ಪ್ರಶ್ನೆ ಗುಂಡು ಹಾರಿರೋದು ಯಾರ್ದು ಅಂತ ಟೈಮಲ್ಲಿ ಆಮೇಲೆ FSL ತಂಡ ಬಂತು. ಆಮೇಲೆ FSL ತಂಡ ಬಂದ ನಂತರ ಇಲ್ಲ ರೀ ಆಮೇಲೆ ಗುಂಡು ಹಾರಿರೋಂಥದ್ದು ಖಾಸಗಿ ಗುಂಡುಮಾನ್ಗಳಿಂದಲೇ ಹಾರಿದೆ ಅಂತೇಳಿ SP ಅವ್ರ ಸಾಹೇಬ್ರು ಅಷ್ಟೊತ್ತೊಳಗೆ ಸಸ್ಪೆಂಡ್ ಆಗಿದ್ರು. ಪವನ್ ನಿಜ್ಜೂರವರು ಸಸ್ಪೆಂಡ್ ಆಗಿಬಿಟ್ಟು ಸಸ್ಪೆಂಡ್ ಆದ ತಕ್ಷಣ ಅಷ್ಟೊತ್ತೊಳಗಡೆ ಚಿತ್ರದುರ್ಗ SP ಅವರು ಅವ್ರ SP ಸಾಹೇಬ್ರು ಬಂದು ಇಲ್ಲ ಪ್ರೈವೇಟ್ ಗನ್ಮ್ಯಾನ್ಗಳು ಗುಂಡು ಹಾರಿಸಿದಾರೆ ಅಂತ ಕೊಟ್ರು. ಯಾರು ಪ್ರೈವೇಟ್ ಗುಂಡುಮ್ಯಾನ್ಗಳು? ಜನಾರ್ದನ್ ರೆಡ್ಡಿ ಪ್ರೈವೇಟ್ ಗುಂಡುಮ್ಯಾನ್ಗಳು, ಇಲ್ಲಿದ್ರೆ ನಾರಾ ಭರತ್ ರೆಡ್ಡಿ ಗುಂಡುಮ್ಯಾನ್ಗಳು ಅಂತೇಳಿ ಎಂಕ್ವೈರಿ ಮಾಡಿದ್ರು. ಎಂಕ್ವೈರಿ ಮಾಡಿದಂತ ಟೈಮಲ್ಲಿ ಅವ್ರಿಗೆ ಗೊತ್ತಾಯ್ತು ಇಲ್ಲ ನಾರಾ ಭರತ್ ರೆಡ್ಡಿ ಕಡೆ ಇದ್ದಂತ ಅಂಗರಕ್ಷಕರೇ ಗುಂಡು ಹಾರಿಸಿದ್ದಾರೆ. ಆಮೇಲೆ ಗುಂಡು ಹಾರಿಸಿದಾರೆ ಅಂತ ಗೊತ್ತಾದ ತಕ್ಷಣ ಅಲ್ಲಿ ಗುಂಡು ಹಾರಿಲ್ಲ ಅನ್ನಂತ ಮಾತು ಹೇಳಿದಂತ ಟೈಮಲ್ಲಿ ಕೆಲವೊಂದು ವಿಡಿಯೋಗಳು ಕೂಡ ಜನಾರ್ದನ್ ರೆಡ್ಡಿ ಬಹಿರಂಗಪಡಿಸಿ ಏನಂತೇಳಿ ನೀವು ಯಾವ ರೀತಿಯಲ್ಲಿ ನೀವು ಬಂದಿದ್ರಿ, ಯಾವ ರೀತಿಯಲ್ಲಿ ಇನ್ಸಿಡೆಂಟ್ ಆಯ್ತು, ಇನ್ಸಿಡೆಂಟ್ ಆದಂತ ಟೈಮಲ್ಲಿ ನಿಮ್ಮ ಅಂಗರಕ್ಷಕ ರಾಜಶೇಖರ್ ಮೇಲೆ ಹೆಂಗ್ ಗುಂಡು ಹಾರಿಸಿದ ಎಲ್ಲ ನೋಡಿಸಿದಂತ ಟೈಮಲ್ಲಿ ಕೂಡ ಜನರಿಗೆ ಸ್ವಲ್ಪ ಕ್ಲಾರಿಟಿ ಬಂತು. ಕ್ಲಾರಿಟಿ ಬಂದ ನಂತರ ನಿನ್ನೆ ಜನಾರ್ದನ್ ರೆಡ್ಡಿ ಹೇಳ್ತಾ ಇದ್ದಂತೆ ಏನಂತೇಳಿ ಯಾರು ಚಾನಲ್ ಶೇಖರ್ ಅನ್ನೋಂಥವ್ರು ಹತ್ಯೆ ಮಾಡಬೇಕು ಅದಿದ್ದು. ಆಕ್ಚುಲಿ ನಾನು ಇದ್ದಂತ ಸನ್ನಿವೇಶದಲ್ಲಿ ನಾನು ಆ ಕಡೆ ಕಾನ್ಸಂಟ್ರೇಷನ್ ಮಾಡ್ತಿದ್ದೆ. ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ನನಗೇನು ಗೊತ್ತಿಲ್ರಿ. ಯಾಕಂದ್ರೆ ನಾನು ಜನಾರ್ದನ್ ರೆಡ್ಡಿ ಚಾನಲ್ ಶೇಖರ್ ವಿಚಾರದಲ್ಲಿ ಜನಾರ್ದನ್ ರೆಡ್ಡಿ ಅವ್ರ ಹತ್ರ ತಿಳ್ಕೋಬೇಕು. ಯಾಕಂದ್ರೆ ಅವರು ಸ್ಟೇಟ್ಮೆಂಟ್ ಪತ್ರಿಕಾಗೋಷ್ಠಿಯಲ್ಲಿ ನೀವು ಇದ್ರಿ ಅಲ್ಲ ಆರೋಪ ಮಾಡಂತ ಟೈಮ್ ಇದ್ದೆ. ಅಂದ್ರೆ ನನಗೆ ಗೊತ್ತಿದ್ದಿಲ್ಲ ಅಲ್ಲಿ ಏನಾಗಿದೆ ಇನ್ಸಿಡೆಂಟ್. ಜನಾರ್ದನ್ ರೆಡ್ಡಿ ಅವರು ಅಂತ ಅಲ್ಲಿ ಫೀಲ್ಡ್ ಅಲ್ಲಿ ಇದ್ರು, ನಾನು ಆ ಕಡೆ ಜನರ ಮಧ್ಯದಲ್ಲಿದ್ದೆ. ನನ್ಗೆ ಅಲ್ಲಿ ಇನ್ಸಿಡೆಂಟ್ ಎಲ್ಲ ನೋಡ್ತಾ ಇದ್ದೆ. ಇದ್ದಂತ ಟೈಮಲ್ಲಿ ಜನಾರ್ದನ್ ರೆಡ್ಡಿ ಅವರು ದೂರದಲ್ಲಿ ಇರೋ ಕಾರಣ ಅವ್ರ ಎಲ್ಲಾ ವಿಚಾರಗಳು ನೋಡ್ತಾ ಇದ್ರು. ಅವರು ನನಗೆ ಚಾನಲ್ ಶೇಖರ್ ಆ ಹುಡುಗ ಬಂದಿದ್ದು ಕೂಡ ನನಗೆ ಗೊತ್ತಿದ್ದಲ್ಲ. ನಾನು ಕಾನ್ಸಂಟ್ರೇಷನ್ ಸತೀಶ್ ರೆಡ್ಡಿ ಮಾಡ್ತಾ ಇದ್ದೀನಿ. ಅಲ್ಲಿ ಸತೀಶ್ ರೆಡ್ಡಿ ಸ್ವಲ್ಪ ನಟೋರೇಸ್ ಆಗಿರೋ ಕಾರಣ ಅವ್ರ ಹತ್ರ ಗನ್ಮೆನ್ಸ್ ಇರೋ ಕಾರಣ ಫೈರ್ ಮಾಡಿದ್ದೆಲ್ಲ ನೋಡಿದಂತ ಟೈಮಲ್ಲಿ ಅವ್ರು ಯಾವ ರೀತಿಯಲ್ಲಿ ಫೈರ್ ಮಾಡ್ತಾ ಇದ್ರ, ಪೊಲೀಸರು ಯಾವ ರೀತಿಯಲ್ಲಿ ಅದು ಟಿಯರ್ ಗ್ಯಾಸ್ ಫೈರ್ ಮಾಡ್ತಾ ಅವೆಲ್ಲ ನೋಡ್ತಾ ಇದ್ದೆ. ನನ್ನ ಕಣ್ಣೆದುರುಗಡೆ ಎಲ್ಲ ನಡೀತಾ ಇತ್ತು. ಸಿಕ್ಕಾಪಟ್ಟಿ ಫೈರ್ ಮಾಡ್ತಿದ್ವಿ. ಈ ಚಾನಲ್ ಶೇಖರ್ ಅನ್ನಂತವ್ರನ್ನ ನಾನು ಅಲ್ಲಿ ನೋಡ್ಲಿಕ್ಕೆ ಆಗ್ಲಿಲ್ಲ. ಆಮೇಲೆ ಜನಾರ್ದನ್ ರೆಡ್ಡಿ ಅವರು ಹೇಳಿದ್ರು ಚಾನಲ್ ಶೇಖರ್ ಕೂಡ ಇದಾರ್ರಿ, ನನ್ನ ಕಡೆನೆ ಬರ್ತಾ ಇದ್ರು ಅವರೆಲ್ಲ ಕೂಡ ನಾರಾ ಭರತ್ ರೆಡ್ಡಿ ಜೊತೆಲಿ. ಅಂದ್ರೆ ಅವ್ರ ವಿಡಿಯೋದಲ್ಲಿ ಕೂಡ ಚಾನಲ್ ಶೇಖರ್ ಭರತ್ ರೆಡ್ಡಿ ಜೊತೆಲಿ ಕಾಣ್ತಾನೆ. ಆಮೇಲೆ ನಾನು ನಿನ್ನೆ ನೋಡಿಸಿದಂತ ವಿಡಿಯೋದಲ್ಲಿ ಅವ್ರು ಕಾಣ್ತಾರೆ. ನಾನು ನಿನ್ನೆ ಜನಾರ್ದನ್ ರೆಡ್ಡಿ ಅವರು ಅಲಿಗೇಷನ್ ಮಾಡಿದಂತ ಟೈಮಲ್ಲಿ ಕೂಡ ಅಲ್ಲೇ ಇದ್ದೆ. ಅದು ಏನ್ ಇನ್ಸಿಡೆಂಟ್ ನಡೆದಿದೆ ಅನ್ನೋ ಜನಾರ್ದನ್ ರೆಡ್ಡಿ ಕ್ಲಾರಿಟಿ ಇರೋ ಕಾರಣ ಅವ್ರಿಗೆ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಆ ಚಾನಲ್ ಶೇಖರ್ ಬಗ್ಗೆ ಬೇಕಾದ್ರೆ ಅವ್ರ ಹತ್ರ ತಿಳ್ಕೊಳ್ರಿ ಬೇಕಾದ್ರೆ ಅವ್ರು. ಆಮೇಲೆ ಗುಂಡು ಹಾರಿಸಿದಾರೆ ಅಂತ ಗೊತ್ತಾದ ತಕ್ಷಣ ಅಲ್ಲಿ ಗುಂಡು ಹಾರಿಲ್ಲ ಅನ್ನಂತ ಮಾತು ಹೇಳಿದಂತ ಟೈಮಲ್ಲಿ ಕೆಲವೊಂದು ವಿಡಿಯೋಗಳು ಕೂಡ ಜನಾರ್ದನ್ ರೆಡ್ಡಿ ಬಹಿರಂಗಪಡಿಸಿ ಏನಂತೇಳಿ ನೀವು ಯಾವ ರೀತಿಯಲ್ಲಿ ನೀವು ಬಂದಿದ್ರಿ, ಯಾವ ರೀತಿಯಲ್ಲಿ ಇನ್ಸಿಡೆಂಟ್ ಆಯ್ತು, ಇನ್ಸಿಡೆಂಟ್ ಆದಂತ ಟೈಮಲ್ಲಿ ನಿಮ್ಮ ಅಂಗರಕ್ಷಕ ರಾಜಶೇಖರ್ ಮೇಲೆ ಹೆಂಗ್ ಗುಂಡು ಹಾರಿಸಿದ ಎಲ್ಲ ನೋಡಿಸಿದಂತ ಟೈಮಲ್ಲಿ ಕೂಡ ಜನರಿಗೆ ಸ್ವಲ್ಪ ಕ್ಲಾರಿಟಿ ಬಂತು. ಕ್ಲಾರಿಟಿ ಬಂದ ನಂತರ ನಿನ್ನೆ ಜನಾರ್ದನ್ ರೆಡ್ಡಿ ಹೇಳ್ತಾ ಇದ್ದಂತೆ ಏನಂತೇಳಿ ಯಾರು ಚಾನಲ್ ಶೇಖರ್ ಅನ್ನೋಂಥವ್ರು ಹತ್ಯೆ ಮಾಡಬೇಕು ಅದಿದ್ದು. ಆಕ್ಚುಲಿ ನಾನು ಇದ್ದಂತ ಸನ್ನಿವೇಶದಲ್ಲಿ ನಾನು ಆ ಕಡೆ ಕಾನ್ಸಂಟ್ರೇಷನ್ ಮಾಡ್ತಿದ್ದೆ. ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ನನಗೇನು ಗೊತ್ತಿಲ್ರಿ. ಯಾಕಂದ್ರೆ ನಾನು ಜನಾರ್ದನ್ ರೆಡ್ಡಿ ಚಾನಲ್ ಶೇಖರ್ ವಿಚಾರದಲ್ಲಿ ಜನಾರ್ದನ್ ರೆಡ್ಡಿ ಅವ್ರ ಹತ್ರ ತಿಳ್ಕೋಬೇಕು. ಯಾಕಂದ್ರೆ ಅವರು ಸ್ಟೇಟ್ಮೆಂಟ್ ಪತ್ರಿಕಾಗೋಷ್ಠಿಯಲ್ಲಿ ನೀವು ಇದ್ರಿ ಅಲ್ಲ ಆರೋಪ ಮಾಡಂತ ಟೈಮ್ ಇದ್ದೆ. ಅಂದ್ರೆ ನನಗೆ ಗೊತ್ತಿದ್ದಿಲ್ಲ ಅಲ್ಲಿ ಏನಾಗಿದೆ ಇನ್ಸಿಡೆಂಟ್. ಜನಾರ್ದನ್ ರೆಡ್ಡಿ ಅವರು ಅಂತ ಅಲ್ಲಿ ಫೀಲ್ಡ್ ಅಲ್ಲಿ ಇದ್ರು, ನಾನು ಆ ಕಡೆ ಜನರ ಮಧ್ಯದಲ್ಲಿದ್ದೆ. ನನ್ಗೆ ಅಲ್ಲಿ ಇನ್ಸಿಡೆಂಟ್ ಎಲ್ಲ ನೋಡ್ತಾ ಇದ್ದೆ. ಇದ್ದಂತ ಟೈಮಲ್ಲಿ ಜನಾರ್ದನ್ ರೆಡ್ಡಿ ಅವರು ದೂರದಲ್ಲಿ ಇರೋ ಕಾರಣ ಅವ್ರ ಎಲ್ಲಾ ವಿಚಾರಗಳು ನೋಡ್ತಾ ಇದ್ರು. ಅವರು ನನಗೆ ಚಾನಲ್ ಶೇಖರ್ ಆ ಹುಡುಗ ಬಂದಿದ್ದು ಕೂಡ ನನಗೆ ಗೊತ್ತಿದ್ದಲ್ಲ. ನಾನು ಕಾನ್ಸಂಟ್ರೇಷನ್ ಸತೀಶ್ ರೆಡ್ಡಿ ಮಾಡ್ತಾ ಇದ್ದೀನಿ. ಅಲ್ಲಿ ಸತೀಶ್ ರೆಡ್ಡಿ ಸ್ವಲ್ಪ ನಟೋರೇಸ್ ಆಗಿರೋ ಕಾರಣ ಅವ್ರ ಹತ್ರ ಗನ್ಮೆನ್ಸ್ ಇರೋ ಕಾರಣ ಫೈರ್ ಮಾಡಿದ್ದೆಲ್ಲ ನೋಡಿದಂತ ಟೈಮಲ್ಲಿ ಅವ್ರು ಯಾವ ರೀತಿಯಲ್ಲಿ ಫೈರ್ ಮಾಡ್ತಾ ಇದ್ರ, ಪೊಲೀಸರು ಯಾವ ರೀತಿಯಲ್ಲಿ ಅದು ಟಿಯರ್ ಗ್ಯಾಸ್ ಫೈರ್ ಮಾಡ್ತಾ ಅವೆಲ್ಲ ನೋಡ್ತಾ ಇದ್ದೆ. ನನ್ನ ಕಣ್ಣೆದುರುಗಡೆ ಎಲ್ಲ ನಡೀತಾ ಇತ್ತು. ಸಿಕ್ಕಾಪಟ್ಟಿ ಫೈರ್ ಮಾಡ್ತಿದ್ವಿ. ಈ ಚಾನಲ್ ಶೇಖರ್ ಅನ್ನಂತವ್ರನ್ನ ನಾನು ಅಲ್ಲಿ ನೋಡ್ಲಿಕ್ಕೆ ಆಗ್ಲಿಲ್ಲ. ಆಮೇಲೆ ಜನಾರ್ದನ್ ರೆಡ್ಡಿ ಅವರು ಹೇಳಿದ್ರು ಚಾನಲ್ ಶೇಖರ್ ಕೂಡ ಇದಾರ್ರಿ, ನನ್ನ ಕಡೆನೆ ಬರ್ತಾ ಇದ್ರು ಅವರೆಲ್ಲ ಕೂಡ ನಾರಾ ಭರತ್ ರೆಡ್ಡಿ ಜೊತೆಲಿ. ಅಂದ್ರೆ ಅವ್ರ ವಿಡಿಯೋದಲ್ಲಿ ಕೂಡ ಚಾನಲ್ ಶೇಖರ್ ಭರತ್ ರೆಡ್ಡಿ ಜೊತೆಲಿ ಕಾಣ್ತಾನೆ. ಆಮೇಲೆ ನಾನು ನಿನ್ನೆ ನೋಡಿಸಿದಂತ ವಿಡಿಯೋದಲ್ಲಿ ಅವ್ರು ಕಾಣ್ತಾರೆ. ನಾನು ನಿನ್ನೆ ಜನಾರ್ದನ್ ರೆಡ್ಡಿ ಅವರು ಅಲಿಗೇಷನ್ ಮಾಡಿದಂತ ಟೈಮಲ್ಲಿ ಕೂಡ ಅಲ್ಲೇ ಇದ್ದೆ. ಅದು ಏನ್ ಇನ್ಸಿಡೆಂಟ್ ನಡೆದಿದೆ ಅನ್ನೋ ಜನಾರ್ದನ್ ರೆಡ್ಡಿ ಕ್ಲಾರಿಟಿ ಇರೋ ಕಾರಣ ಅವ್ರಿಗೆ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಆ ಚಾನಲ್ ಶೇಖರ್ ಬಗ್ಗೆ ಬೇಕಾದ್ರೆ ಅವ್ರ ಹತ್ರ ತಿಳ್ಕೊಳ್ರಿ ಬೇಕಾದ್ರೆ.